ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬರ್ಲಿಂಗ್ಟನ್ ಕೋಟ್ ಫ್ಯಾಕ್ಟ್ರಿಗೆ ಹೋಗಿದ್ದೆ. ಅಲ್ಲಿ ನನಗೆ ಇಷ್ಟವಾದಂಥ ಎಲ್ಲ ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ಗಳನ್ನು, ತುಂಬ ಇಷ್ಟವಾದಂಥ ಕಲೆಕ್ಷನ್ಸು ಇತ್ತು. ಅದರಲ್ಲಿ ಒಂದೆರಡು ಮೂರನ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದೆ. ನೀವೀಗ ನೋಡ್ತಾ ಇದ್ದೀರಾ ಕಲರ್ಫುಲ್ ಕಲೆಕ್ಷನ್ಸು, ಎಲ್ಲ ಬ್ರ್ಯಾಂಡ್ ಕಲೆಕ್ಷನ್ಸು ಬರ್ಲಿಂಗ್ಟನ್ ಕೋಟ್ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು, ಬ್ಯೂಟಿಫುಲ್ ಸ್ವೆಟರ್ ಕಲೆಕ್ಷನ್ಸು, ಟಾಪ್, ಸ್ಕರ್ಟ್ ಎಲ್ಲ ಇದೆ. ನನಗೆ ಯಾವ್ದು ಇಷ್ಟ ಆಯಿತು ಅದನ್ನು ಒಂದೆರಡು ಮೂರು ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಪ್ರೈಸ್ಗೆ ಹೇಳಬೇಕು ಅಂತ ಹೇಳಿದ್ರೆ $15, $20 ಆ ರೇಂಜಲ್ಲಿ ನಮಗೆ ಒಂದು ಒಳ್ಳೆ ಸೆಟ್ ಸಿಗುತ್ತೆ. ಅದನ್ನು ನಾವು ತೊಗೊಂಡು ಎಂಜಾಯ್ ಮಾಡ್ಬೋದು. ಬ್ಲ್ಯಾಕ್ ಫ್ರೈಡೆಗೆ ಒಳ್ಳೆ ಡೀಲ್ಸ್ ಅಂತಲೇ ಹೇಳ್ಬೋದು. $60, $70, $80 ಇರೋದು $20, $25ಗೆ ಬರುತ್ತೆ. ಬರ್ಲಿಂಗ್ಟನ್ಗೆ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ವಿಸಿಟ್ ಮಾಡಿ, ಒಂದ್ಸರಿ ಟ್ರೈ ಮಾಡಿ. ಬ್ಲ್ಯಾಕ್ ಫ್ರೈಡೆಗೆ ಇನ್ನೂ ಆಫರ್ಗಳು ಕೂಡ ನಡೀತಾ ಇದೆ. ನಾನೀಗ ನನ್ನ ಲಿವಿಯೋಗೆ ಮತ್ತು ವಿನ್ಮೈಗೆ ಎಲ್ಲ ತೊಗೊಂಡೆ. ಕೋಟು ಮತ್ತು ಒಂದು ವಾಟರ್ ಬಾಟಲ್ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡೆ. ಮತ್ತು ಲಂಚ್ ಬಾಕ್ಸ್ ಬೇಕಿತ್ತು, ಅದ್ರ ಜೊತೆಗೆ ನನಗೊಂದು ಮಿಕ್ಸಿಂಗ್ ಬೌಲ್ ಬೇಕಿತ್ತು, ಅದನ್ನು ಕೂಡ ನೋಡಿದೆ. ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಒಂದಿತ್ತು, ಅದನ್ನು ನೋಡಿ ಚೂಸ್ ಮಾಡಿ ತೊಗೊಂಡೆ. ಸೊ ಈಗ ಮನೆಗೆ ಬರ್ತಾಯಿದ್ದೀನಿ. ಮನೆಗೆ ಬಂದಾದಮೇಲೆ ನಾನು ಅದು ಅಲ್ಲಿ ಸ್ಟಿಕ್ಕರ್ಗಳು ಹಾಕಿರ್ತಾರಲ್ವ ಆ ಬೌಲ್ಗಳಲ್ಲಿ, ಅದನ್ನು ಯಾವ ರೀತಿ ತೆಗೆಯೋದಂತ ಹೇಳಿದ್ರೆ, ಇದು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಈಸಿಯಾಗಿ ಆ ಲೇಬಲನ್ನು ಕಷ್ಟಪಡದೆ ಈಸಿಯಾಗಿ ತೆಗೆಯೋದೇನು ಅಂತ ಹೇಳಿದ್ರೆ, ಸ್ವಲ್ಪ ಲೇಬಲ್ ಇರೋದನ್ನು ಸ್ಟವ್ ಮೇಲೆ ಇಡಬೇಕು. ಸ್ಟವ್ ಮೇಲೆ ಇಟ್ಟು 5 ಸೆಕೆಂಡ್ಸ್ ಅಷ್ಟು ಇಟ್ಟರೆ ಸಾಕು. ಲೇಬಲ್ ಹೀಟ್ ಮಾಡಿದ್ರೆ ಬಿಟ್ಕೊಳ್ಳುತ್ತೆ. ಈಸಿಯಾಗಿ ಅದನ್ನು ಪೀಲ್ ಮಾಡ್ಬೋದು. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನೀಟಾಗಿ ಕಂಪ್ಲೀಟಾಗಿ ಯಾವುದೇ ರೀತಿ ಗಮ್ ಇಲ್ಲದೆ ಕಂಪ್ಲೀಟಾಗಿ ಪೀಲ್ ಆಗುತ್ತೆ. ಅದ್ರ ಜೊತೆಗೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಗಮ್ ಇದೆ, ತುಂಬ ಸ್ಟ್ರಾಂಗ್ ಗಮ್ಗಳನ್ನು ಅವರು ಅಂಟಿಸಿದ್ದಾರೆ ಲೇಬಲ್ಗಳಲ್ಲಿ ಅಂತಂದರೆ, ಅದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಯೂಸ್ ಮಾಡಬೇಕು. ಯಾವುದಾದ್ರೂ ಸರಿ ಕುಕ್ಕಿಂಗ್ ಆಯಿಲನ್ನು ಹಾಕಿ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿ ಸ್ವಲ್ಪ ಹೀಟ್ ಮಾಡಿದ್ರೂ ಸಾಕು ಬಿಟ್ಕೊಳ್ಳುತ್ತೆ. ಅಥವಾ ಆಯಿಲಲ್ಲಿ ಒಂದೆರಡು ನಿಮಿಷ ನೆನೆಸಿಟ್ರೂ ಸಾಕು, ಕಂಪ್ಲೀಟಾಗಿ ಅದರಲ್ಲಿ ಏನಿದೆ ಗಮ್ಮು ಅದೆಲ್ಲ ಬಂದ್ಬಿಡುತ್ತೆ. ಈಸಿಯಾಗಿ ಸ್ಕ್ರ್ಯಾಚ್ ಇಲ್ಲದಂತೆ ನೀಟಾಗಿ ಅದನ್ನು ಸ್ಟಿಕ್ಕರ್ಗಳನ್ನು ನಾವು ಮನೆಯಲ್ಲಿ ಓಪನ್ ಮಾಡ್ಬೋದು. ಹೊಸ ಪಾತ್ರೆಗಳಿಗೆ ಗೆರೆ ಬೀಳ್ದಂತೆ ನೋಡ್ಕೋಬೇಕು ಅಂತ ಯಾರು ಇಂಟ್ರೆಸ್ಟ್ ತೋರಿಸ್ತಾರೋ ಅಂಥವರಿಗೆ ಈ ಟಿಪ್ಪು ತುಂಬ ಉಪಯೋಗ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೀಗ ಜಿಲೇಬಿ ಸಿಕ್ಕಿತ್ತು ನನಗೆ. ಹಾಗೆ ನಾನು ಮನೆಗೆ ಬರಬೇಕಾದ್ರೆ ಪಟೇಲ್ ಬಜಾರ್ಗೆ ಹೋಗ್ಬಿಟ್ಟು ಬಂದಿದ್ದೆ. ಅಲ್ಲಿ ಜಿಲೇಬಿ ಮಾಡಿದರು, ತುಂಬ ಚೆನ್ನಾಗಿರುತ್ತೆ. ನನಗೆ ಆರೆಂಜ್ ಕಲರ್ ಅಂದರೆ ತುಂಬ ಇಷ್ಟ. ಆ ಜಿಲೇಬಿಯನ್ನು ಮಾಡಿದರು. ಬೆಲ್ಲದ ಪಾಕದ್ದು ಜಿಲೇಬಿ ಕೂಡ ಮಾಡಿರ್ತಾರೆ. ನಮ್ಮ ಲಿವಿಯೋಗೆ ಅಷ್ಟು ಇಷ್ಟ ಆಗಲ್ಲ, ಶುಗರ್ದು ತುಂಬ ಇಷ್ಟ ಆಗುತ್ತೆ ಅವನಿಗೆ. ಸೊ ಅದಕ್ಕೋಸ್ಕರ ಅವನು ಯಾವುದನ್ನು ತಿಂತಾನೋ ಅದನ್ನೇ ನಾನು ತೊಗೊಂಡು ಬರಬೇಕಂತ ಹೇಳ್ಬಿಟ್ಟು, ವಿನಮಗಾದರೆ ಯಾವುದಾದ್ರೂ ಸರಿ ತಿಂತಾಳೆ, ಎರಡರಲ್ಲೂ ಇಷ್ಟ ಆಗಿ ತಿಂತಾಳೆ. ನಾನು ಬೂಂದಿ ಕೂಡ ಕಾಣಿಸ್ತು ನನಗೆ. ಬೂಂದಿ ಮತ್ತು ಜಿಲೇಬಿ ಎರಡೂ ತೊಗೊಂಡು ಬಂದೆ. ಅದು $3, ಇದು ಒಂದು $4 ಅಷ್ಟಾಯಿತು. ಒಂದು 8ರಿಂದ 9 ಪೀಸ್ಗಳು ನನಗೆ ಜಿಲೇಬಿ ಬರುತ್ತೆ. ಬೂಂದಿ ಬಂದು ಒಂದು 200 ಗ್ರಾಮ್ 300 ಗ್ರಾಮ್ ಅಷ್ಟಿದೆ. ಎರಡೂ ತೊಗೊಂಡು ಬಂದೆ. ಮಕ್ಕಳ ಜೊತೆ ಶೇರ್ ಮಾಡ್ಕೊಂಡು ತಿಂದ್ಬಿಟ್ಟು, ಅದ್ರ ಜೊತೆಗೆ ಅವನಿಗೆ ಒಂದು ವಾಟರ್ ಬಾಟಲ್ ಬೇಕಿತ್ತು. ನಾನು ಮೇಯಿನ್ ಬಾಟಲ್ನ ತೊಗೊಂಡೆ. ಇದು $15 ಇರೋದು, ಆಫರ್ಗೆ ನನಗೆ $10ಗೆ ಬಂತು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಈ ಕಲರ್ ಕೂಡ ಅವನಿಗೆ ತುಂಬ ಇಷ್ಟ ಆಯಿತು. ಹಳೆ ಬಾಟಲು ಸ್ವಲ್ಪ ಲೀಕ್ ಆಗ್ತಾ ಇತ್ತು, ಅದಕ್ಕೋಸ್ಕರ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಬಾಟಲನ್ನು ತೊಗೊಂಡೆ. ಒಳಗಡೆ ಸಿಲಿಕಾನ್ ಪೈಪ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಸ್ಟಾರ್ಟರು. ಇದನ್ನು ನಾವು ರೆಸ್ಟೋರೆಂಟ್ಗೆ ಹೋಗಿದ್ದಾಗ ಅಲ್ಲಿ ಕೊಟ್ಟಿದ್ರು. ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದೆ. ಅದು ಕೂಡ ಬೇಕು ಅಂತ ಹೇಳಿದ್ಲು. ನಮಗೆ ಕೊಟ್ಟೆ, ಸ್ವಲ್ಪ ಟೇಸ್ಟ್ ಮಾಡಿದ್ಲು.